ಬರ್ಡೇ ಟು ಯು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಹಾರ್ಟ್ ಶೇಪ್ ಕೇಕು. ಇದು ಯಾವ ವೆನಿಲಾ ಎಸೆನ್ಸ್ ಬೇಕಿಲ್ಲ, ಯಾವ ಮಿಲ್ಕ್ ಪೌಡ್ರ್ ಬೇಕಿಲ್ಲ, ಏನು ಬೇಕಿಲ್ಲ. ಸಿಂಪಲ್ಲಾಗಿ ಬಿಸ್ಕೆಟಿಂದ ಮಾಡೋವಂಥ ಕೇಕು. ತುಂಬ ರುಚಿಯಾಗಿತ್ತು, ತುಂಬ ಸಖತ್ತಾಗಿತ್ತು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಗೀತಾ ಪಾಟೀಲ್. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬಿಸ್ಕೆಟಿಂದ ಯಾವ ರೀತಿ ಕೇಕ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನಾನು. ಸೊ ಒಬ್ಬೊಬ್ಬರು ಯಾವ ರೀತಿಪ್ಪ ಅಂದರೆ, ಇವಾಗ ನಾವು ಕೇಕ್ ಮಾಡಬೇಕಂದ್ರೆ ಎಗ್ ಅದು ಹಾಕಬೇಕಾಗುತ್ತೆ. ಎಗ್ಲೆಸ್ ಬರ್ಬೋದು, ಬಟ್ ಎಗ್ ಹಾಕಿದ್ರೇ ಆ ಕೇಕ್ ಚೆನ್ನಾಗಿ ಬರುತ್ತಲ್ಲ. ಸೊ ಎಗ್ ಇಷ್ಟಪಡ್ತಿರಲ್ಲ, ಒಬ್ಬರು ತಿಂತಿರಲ್ಲ. ಸೊ ಅದಕ್ಕಾಗಿ ನಾನು ನಿಮಗೆ ಎಗ್ ತಿನ್ನಲಾರ್ದವರಿಗೆ ಈ ರೀತಿ ಬಿಸ್ಕೆಟಿಂದ ಯಾವ ರೀತಿ ಕೇಕ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಬಾರ್ಬನ್ ಬಿಸ್ಕೆಟು, 2 ಪ್ಯಾಕೆಟ್ ಬಾರ್ಬನ್ ಬಿಸ್ಕೆಟು. ಅದರಲ್ಲಿ ನಾನು ಒಂದರಲ್ಲಿ 15 ಇದ್ದು. ಸೊ ನಾನು ಎಷ್ಟು ಅಂದರೆ 20 ಬಿಸ್ಕೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ 20 ಬಿಸ್ಕೆಟ್ ತೊಗೊಂಡು ಹಾಫ್ ಕಟ್ ಮಾಡಿಕೊಂಡು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 7-8 ಸ್ಪೂನ್ ನೋಡಿರಿ. ನೀವು ಸಕ್ಕರೆ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ರಿ, ಇಲ್ಲ ಸ್ವಲ್ಪ ಇಷ್ಟಪಡೋರು ಕಮ್ಮಿ ಹಾಕ್ಕೊಳ್ರಿ. ಸಕ್ಕರೆ ನೋಡಿಕೊಂಡು ಹಾಕ್ಕೊಬೇಕು. ಈ ಸ್ಪೂನಿಂದ ಒಂದು 7-8 ಸ್ಪೂನ್ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೇನೆ ನೋಡಿರಿ. ನಾನು ಫೈನ್ ಪೌಡ್ರ್ ಮಾಡ್ಕೋಬೇಕು ಇದನ್ನು. ಅಷ್ಟು ಬಿಸ್ಕೆಟಿಗೆ 1 ಕಪ್ ಹಾಲು ತೊಗೋಬೇಕು ನೋಡಿರಿ. ಈ ರೀತಿ 1 ಕಪ್ ಹಾಲು ತೊಗೊಂಡು ಈ ರೀತಿ ಸ್ವಲ್ಪ ಹಾಕೋತ ಚೆನ್ನಾಗಿ ಬೀಟನ್ ಇರುತ್ತಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು ನೋಡಿರಿ. ಏನೂ ಒಂದು ಸ್ವಲ್ಪ ಏರ್ ಉಳಿಬಾರ್ದು ಅದರೊಳಗಿಂದು, ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡ್ಬೇಕು ನಾವು, ಅಂದರೆ ಚೆನ್ನಾಗಿ ಕೇಕು ಫಲ್ಫಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ರೀತಿ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ನೀವು ಒಂದು 5 ನಿಮಿಷ ವಿಸ್ಕ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಕಾಣಿಸ್ತಿದೆಯಲ್ಲ ಯಾವ ರೀತಿ ಆಗ್ತಿದೆ. ವಿಸ್ಕ್ ಮಾಡಿಂದ ಸ್ವಲ್ಪ ಹೊತ್ತು ವಿಸ್ಕ್ ಮಾಡಿಂದ ಯಾವ ರೀತಿ ನಮಗೆ ತಿಳಿತಾ ಇದೆ. ಇವಾಗ ನಾವು ಇಲ್ಲಿ ಒಂದು ಪೂರ್ತಿ ಪ್ಯಾಕೆಟು ಈನೋ ಹಾಕ್ಕೊಂಡಿದ್ದೀನಿ ನೋಡಿರಿ. ಅಂದರೆ ಇದು ಉಬ್ಕೊಂಬರಬೇಕಲ್ವಾ, ಅಂದರೆ ಈನೋ ಹಾಕಿದರೆ ಉಬ್ಕೊಂಡು ಬರುತ್ತೆ. ಒಂದು ಪೂರ್ತಿ ಪ್ಯಾಕೆಟು ಈನೋ ಹಾಕಿ ಮತ್ತೆ ವಿಸ್ಕ್ ಮಾಡ್ಕೋಬೇಕು. ಪೂರ್ತಿ 5 ನಿಮಿಷ ವಿಸ್ಕ್ ಮಾಡಿಕೊಂಡು ಎಲ್ಲ ಅದರೊಳಗಿನ ಏರ್ ಬಬಲ್ಸ್ ಎಲ್ಲ ಹೋಗ್ಬೇಕು ನೋಡಿರಿ. ಚೆನ್ನಾಗಿ ವಿಸ್ಕ್ ಮಾಡಿಕೊಂಡು ಈಗ ಸ್ವಲ್ಪ ಐತಲ್ಲ, ಇವಾಗ ಏನೋ ಹಾಕಿಕೊಳ್ಳಲು ಒಂದು ಸ್ವಲ್ಪ ಎಷ್ಟು ಉಬ್ಕೊಂಡಿದೆ ನೋಡಿರಿ. ಈಗ ನಾವು ಹೆಂಗೆ ವಿಸ್ಕ್ ಮಾಡ್ಕೋತೀವಿ ಹಾಗೆ ಅದು ಉಬ್ಕೋತಾ ಹೋಗುತ್ತೆ. ಅದು ಏನು ಕೇಕ್ ಇದು ಇದನ್ನು ಮಾಡಿದ್ದು. ಯಾವ ವೆನಿಲಾ ಎಸೆನ್ಸ್ ಬೇಡ, ವೆನಿಲಾ ಪೌಡ್ರು, ಕಸ್ಟರ್ಡ್ ಪೌಡ್ರ್ ಬೇಡ, ಯಾವ್ದು ಬೇಡ, ಏನು ಬೇಡ ನೋಡಿರಿ. ಹಾಗೆ ನಾನಿಲ್ಲಿ ಚಾಕೋ ಚಿಪ್ಸ್, ಡಾರ್ಕ್ ಚಾಕೋ ಚಿಪ್ಸ್ ಯೂಸ್ ಮಾಡ್ತಿದ್ದೀನಿ. ಇಷ್ಟೊಂದು ಚಾಕೋ ಚಿಪ್ಸ್ ತೊಗೊಂಡಿದ್ದೀನಿ. ನಾವು ನಿಮ್ಗೆ ಬೇಕಾದಷ್ಟು ನೀವು ತೊಗೋಬೋದು. ಈಗ ಆಗಿದೆ. ಈ ರೀತಿ ಮೋಲ್ಡ್ ತೊಗೊಂಡಿದ್ದೀನಿ ನಾನು, ಹಾರ್ಟ್ ಶೇಪ್ ಮೋಲ್ಡ್ ತೊಗೊಂಡಿದ್ದೀನಿ ನೋಡಿರಿ. ಇದಕ್ಕೆ ನಾವು ಎಣ್ಣೆ ಅಥವಾ ತುಪ್ಪ ಸವರ್ಕೋಬೇಕು. ಚೆನ್ನಾಗಿ ಎಲ್ಲ ಕಡೆಯೂ ಸವರ್ಕೋಬೇಕು ಅದನ್ನು ಮೋಲ್ಡಿಗೆ. ಹಾರ್ಟ್ ಶೇಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ರೌಂಡ್ ಶೇಪು, ಸ್ಕ್ವೇರ್ ಶೇಪ್ ತೊಗೊಂಡಿಲ್ಲ, ಹಾರ್ಟ್ ಶೇಪ್ ತೊಗೊಂಡಿದ್ದೀನಿ. ಇಷ್ಟ ಆಗುತ್ತೆ ಅದಕ್ಕೆ ಇದೇ ಮೋಲ್ಡ್ ತೊಗೊಂಡಿದ್ದೀನಿ. ಈ ರೀತಿ ಎಲ್ಲ ಕಡೆಯೂ ಪೂರ್ತಿಯಾಗಿ ಸವರ್ಕೋಬೇಕು ಎಣ್ಣೆ ಸವರ್ಕೊಂಡು. ಇವಾಗ ನಾನು ಅದೇನು ವಿಸ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಮೊದಲು ಒಂದು ಸ್ವಲ್ಪ ಹಾಫ್ ಹಾಕ್ಕೊಂಡು ನಾನು ಏನು ಮಾಡಿದ್ದೀನಪ್ಪ ಅಂದರೆ ಹಾಫ್ ಹಾಕ್ಕೊಂಡು ಅದ್ರ ಮೇಲೆ ಚಾಕೋ ಚಿಪ್ಸ್ ಹಾಕಿದ್ದೀನಿ. ಚಾಕೋ ಚಿಪ್ಸ್ ಹಾಕಿ ಮತ್ತು ಇನ್ನೊಂದು ಹಾಫ್ ಉಳಿಯುತ್ತಲ್ಲ ಅದನ್ನು ಪೂರ್ತಿ ಹಾಕ್ಕೊಂಡಿದ್ದೀನಿ ನೋಡಿರಿ. ಈ ರೀತಿ ಎಲ್ಲ ಕಡೆಯೂ ಸವರ್ಕೋಬೇಕು ನಾವು. ಸವರ್ಕೊಂಡಾದ್ಮೇಲೆ ಈಗ ಮೋಲ್ಡಿಗೆ ಇದ್ರೊಳಗೆ ಒಂದು ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ತೀನಿ. ಈಗ ಕೈ ಆಡಿಸಿ ಮತ್ತೊಂದು ಸಲ ವಿಸ್ಕ್ ಮಾಡಿ ಇವಾಗ ಮೋಲ್ಡಿಗೆ ಸರ್ವ್ ಮಾಡ್ತೀನಿ ನೋಡಿರಿ. ಈ ರೀತಿ ಬರುತ್ತೆ. ಮೋಲ್ಡಿಗೆ ಹಾಕ್ತೀನಿ ನಾನು. ಮೋಲ್ಡಿಗೆ ಹಾಕಿ ಸ್ವಲ್ಪ ಪಟ ಅಂತ ಬಡಿಬೇಕು ಅದನ್ನು, ಅಂದರೆ ಏರ್ ಹೋಗುತ್ತೆ, ಅದು ಹಿಡ್ಕೊಂಡು ಕೂಡಲ್ಲ, ಏರ್ ಹೋಗುತ್ತೆ ಅದು. ಸೊ ನೋಡಿರಿ, ಏರ್ ಹೋಗುತ್ತೆ, ಅದು ಪಟ ಬಡಿಬೇಕು. ಅದರೊಳಗಿಂದ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ. ಇಲ್ಲಾಂದರೆ ಹಾಗೆ ಕುತ್ಕೊಂಡ್ರೆ ಅದು ಫಲ್ಪಿಯಾಗಿ ಬರಲ್ಲ ಏನು ಕೇಕು. ಸೊ ಇವಾಗ ಮತ್ತೆ ಮೇಲ್ಗಡೆನೂ ಡೆಕೋರೇಷನ್ ಪರ್ಪಸ್ ಅಂಥೇಳಿ
ಚಾಕೋ ಚಿಪ್ಸ್, ಡಾರ್ಕ್ ಚಾಕೋ ಚಿಪ್ಸ್ ಯೂಸ್ ಮಾಡ್ತಿದ್ದೀವಿ. ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ಫ್ರೂಟ್ಸ್ ಹಾಕ್ಕೋಬೋದು, ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಈ ರೀತಿ ಪಟ 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 ಬಡಿಬೇಕು, ಅಂದರೆ ಎಲ್ಲಾಗಿಂದ ಏರ್ಸ್ ಎಲ್ಲ ಹೋಗುತ್ತೆ. ಈ ರೀತಿ ಕುಕ್ಕರ್ ನಾನು ಸ್ಟವ್ ಮೇಲೆ ಇದ್ರ ಮೇಲೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ಇದ್ರ ಮೇಲೇ ಇದು ಕುಕ್ಕರ್ ಅಲ್ಲೇ ನಾನು ಕೇಕ್ ಮಾಡ್ಕೊತಿದ್ದೀನಿ, ಇದರಲ್ಲೇ ಇಟ್ಕೊಂಡು. ಸೊ ಕಾಯಕ್ಕಿದೆ. ಸೊ ಇವಾಗ ನಾನು ನೋಡಿರಿ ಇಟ್ಟಿದ್ದೀನಿ. ಇಟ್ಟು ಇದ್ರ ಮೇಲೆ ಮುಚ್ಕೊಂಡು ಎಷ್ಟಂದರೆ ಒಂದು 45-50 ಮಿನಿಟ್ಸ್ ಕುದಿಲಿಕ್ಕೆ ಬಿಡಬೇಕು ಅದನ್ನು. ಈ ರೀತಿ ಮುಚ್ಚಿಕೊಡ್ರಿ ಒಂದು ಕುಕ್ಕರ್ಗೆ. ನೋಡಿರಿ ಈ ರೀತಿ ಬಂದಿದೆ ನಮಗೆ ಉಬ್ಕೊಂಡು. ಎಷ್ಟು ಸ್ವಲ್ಪ ಇತ್ತು ಎಷ್ಟು ರೀತಿ ಉಬ್ಕೊಂಡು ಬಂದಿದೆ ನೋಡಿರಿ. ಮುಟ್ಟಿದರೆ ನೋಡಿರಿ ಸಾಫ್ಟ್ ಅನಿಸುತ್ತೆ ನೋಡಿರಿ. ಗೊತ್ತಾಗ್ತಿದೆಯಲ್ಲ ನಿಮಗೆ, ಮುಟ್ಟಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಬಂದಿದೆ, ಎಷ್ಟು ಫಲ್ಪಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆಯಲ್ಲ. ಸೊ ಎಷ್ಟು ಸಾಫ್ಟ್ ಸ್ಮೂತಾಗಿ ಬಂದಿದೆ ನೋಡಿರಿ. ಇವಾಗ ಇದನ್ನು ನಾವು ಚಾಕುದಿಂದ ಅದನ್ನ ದಂಡಿ ಎಲ್ಲನೂ ಇದನ್ನು ಮಾಡ್ಕೋತೀನಿ, ನಾನು ಕಟ್ ಮಾಡ್ಕೋತೀನಿ. ಅಂದರೆ ನಮ್ದು ಇನ್ನೊಂದು ಪಾತ್ರೆಗೆ ಚೆನ್ನಾಗಿ ಬರುತ್ತೆ ಅದು ಹೊರಗಡೆ, ಇಲ್ಲಾಂದರೆ ಬರಲ್ಲ ಅದು. ಯಾಕಂದರೆ ಎಣ್ಣೆ ಹಚ್ಚಿರ್ತೀವಿ, ಎಣ್ಣೆ ಹಚ್ಚೋದೇ ಅದು ಬಿಟ್ಕೊಂಡು ಬರಲಿ ಅಂತ. ಸೊ ಈ ರೀತಿ ಕೇಕ್ ಚಾಕುವಿಂದ ಅಥವಾ ಸ್ಪೂನಿಂದ ಮಾಡಿಕೊಂಡು ಉಲ್ಟಾ ದಬ್ಬ ಹಾಕಿ ಇದನ್ನು ಮಾಡಿದರೆ ನಮ್ಮ ಕೇಕ್ ಬರುತ್ತೆ, ಹೊರಗಡೆ ಬರುತ್ತೆ ಅದು, ಇಲ್ಲಾಂದರೆ ಬರಲ್ಲ. ನೋಡಿರಿ ಯಾವ ರೀತಿ ಇದನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ. ವೇಟ್ ಮಾಡಿರಿ, ಬರುತ್ತೆ ಅದು. ಇವಾಗ ಹಿಂಗೆ ಬಂದಿದೆಯಲ್ಲ, ಇದನ್ನು ಉಲ್ಟಾ ತಿರುವಿ ಇನ್ನೊಂದು ಸಲ ಉಲ್ಟಾ ತಿರುವಿ ಇದನ್ನು ಮಾಡಿದರೆ ಅದು ನಮ್ಮದು ಫಸ್ಟಿಗೆ ಮೇಲ್ಗಡೆ ಯಾವ ರೀತಿ ನೋಡಿರಿ ಈ ರೀತಿ ಬಂದಿದೆ ನೋಡಿರಿ. ಒಂದು ಹಾರ್ಟ್ ಶೇಪ್ ಕೇಕ್ ರೆಡಿಯಾಗಿ ಬಂದಿದೆ. ಒಂದು ಸ್ವಲ್ಪ ತೆಳಗಡೆದ್ದು ಇದು ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲ ತುಂಬ ಸ್ಪಾಂಜಿಯಾಗಿ ಪಲ್ಪಿಯಾಗಿ ಬಂದಿತ್ತು. ಇದರ ಮೇಲೆ ನಾವು ಹರ್ಷಿಸ್ ಸಿರಪ್ ಹಾಕ್ತಿದ್ದೀವಿ. ಹರ್ಷಿಸ್ ಸಿರಪ್ಪಾಗಿ ಹಾಕಿ ಚಾಕುವಿನಿಂದ ಸ್ಪ್ರೆಡ್ ಮಾಡ್ತಿದ್ದೀನಿ ನೋಡಿರಿ. ಇಲ್ಲಿ ನಾನು ಹರ್ಷಿಸ್ ಸಿರಪ್ ಯೂಸ್ ಮಾಡಿದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡಿ ಮೇಲ್ಗಡೆ ಮತ್ತೆ ಚಾಕೋ ಚಿಪ್ಸ್ ಹಾಕ್ತಿದ್ದೆ ನಾನು. ತುಂಬ ರುಚಿ ಅನಿಸುತ್ತೆ, ಚಾಕೋ ಚಿಪ್ಸ್ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಚಾಕ್ಲೇಟು ತುಂಬ ರುಚಿ ಇರ್ತಾವಲ್ಲ, ಸೊ ಅದಕ್ಕೆ ಈ ರೀತಿ ಹರ್ಷಿಸ್ ಸಿರಪ್ ಸ್ಪ್ರೆಡ್ ಮಾಡಿ ಮೇಲ್ಗಡೆ ಚಾಕೋ ಚಿಪ್ಸ್ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡಾದ್ಮೇಲೆ ನಮ್ಮದು ಕೇಕ್ ರೆಡಿ ಆಗಿಬಿಡುತ್ತೆ ನೋಡಿರಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ರೆಡಿ ಆಗಿಬಿಡುತ್ತೆ. ಇವಾಗ ನೋಡಿರಿ ನಾವು ಕೇಕ್ ಕಟ್ ಮಾಡೋಣ. ಸೊ ಆ್ಯಕ್ಚುಲಿ ವುಮೆನ್ಸ್ ಡೇ ಸಲುವಾಗಿ ಮಮ್ಮಿಗೆ ಸಲುವಾಗಿ ಮಾಡಿತ್ತು ಇದು. ಸೊ ನೋಡಿ ಕೇಕು ಕಟ್ ಮಾಡಾಯಿತು, ಬಂದಿದೆ ನೋಡಿರಿ. ನಮ್ಮ ಕೇಕು ಬಂದಿದೆ, ಹೊರಗಡೆ ಚೆನ್ನಾಗಿ ಬಂದಿದೆ ನೋಡಿರಿ. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿರಿ. ಯಾವ ಓವನ್ ಬೇಡ, ಏನು ಬೇಡ, ಕುಕ್ಕರಲ್ಲಿ ಆರಾಮ್ ಮಾಡ್ಬೋದು ನಾವು. ಚೆನ್ನಾಗಿ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿತ್ತಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಕೇಕ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿರಿ. ಹಾಗೆ ನಾ ಹಾಕೋ ವಿಡಿಯೋಸು ರೆಸಿಪಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಆಗಿರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ನನಗೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.